ಬೆಂಗಳೂರಿನಲ್ಲಿ ಮತ್ತೆ ರೋಡ್ ರೇಜ್ ರಗಳೆ ಮುಂದುವರೆದಿದೆ. ಓವರ್ಟೇಕ್ ವಿಚಾರಕ್ಕೆ ರಸ್ತೆಯಲ್ಲೇ ಗಲಾಟೆ ಮಾಡಿಕೊಂಡಿದ್ದಾರೆ. ಕ್ಯಾಬ್ ಚಾಲಕನ ಜೊತೆ ಮತ್ತೊಬ್ಬ ಕಾರು ಚಾಲಕ ಗಲಾಟೆ ಮಾಡಿಕೊಂಡಿದ್ದಾನೆ. ಕಾರಿನ ಒಳಗೆ ಕೂತಿದ್ದ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಆಗಿದೆ. ಗಲಾಟೆಯ ದೃಶ್ಯ ಕ್ಯಾಬ್ನಲ್ಲಿದ್ದ ಪ್ರಯಾಣಿಕನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದ್ದು ಏರ್ಪೋರ್ಟ್ನಿಂದ ಬರುವಾಗ ನಡೆದಿದ್ದಂತಹ ಘಟನೆ ಇದು. ಸಂಚಾರಿ ಪೊಲೀಸರ ಮುಂದೆ ಗಲಾಟೆ ಮಾಡಿಕೊಂಡಿದ್ದಾರೆ. ट्राफिक ವಿಡಿಯೋ ಮಾಡಿ ಪೊಲೀಸ್ಗೆ ಹೊಡ್ಲಿಲ್ಲ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಿದೆ. ನಡು ರಸ್ತೆಯಲ್ಲೇ ಕ್ಯಾಬ್ ಚಾಲಕರಿಬ್ಬರು ಕೂಡ ಕೊರಳಪಟ್ಟಿ ಕೈ ಹಾಕೊಂಡು ಜಗಳ ಮಾಡಿದ್ದಾರೆ. ಅಂದ್ರೆ ಏನೋ ಕಿರಿಕಿರಿ ಆಗಿರುತ್ತೆ. ಇವ್ರ ಕಾರಿಗೆ ಅವ್ರು ಟಚ್ ಮಾಡೋದು ಮತ್ತೊಂದು ಮಗದೊಂದು ಆಗಿರುತ್ತೆ. ಅಲ್ಲಿರೋರು ಎಲ್ಲರೂ ಬಿಡಿಸೋಕೆ ಪ್ರಯತ್ನ ಪಟ್ಟರು ಕೂಡ ಅವರು ಕಂಟ್ರೋಲಿಗೆ ಬರ್ತಾ ಇಲ್ಲ. ಅಲ್ಲಿ ಇಂದ ಕ್ಯಾಬ್ನ ಬುಕ್ ಮಾಡಿರುವಂತಹ ಪ್ರಯಾಣಿಕರು ಇರ್ತಾರಲ್ಲ, ಅವರು ಇದೆಲ್ಲವನ್ನ ಸೆರೆ ಹಿಡಿದಿದ್ದಾರೆ. ಕೊರಳಪಟ್ಟಿ ಕೈ ಹಾಕಿ ಹೊರಗೆ ಬಾ ಅಂತ ಹೇಳ್ಕೊಂಡು ಅಲ್ಲಿ ಪೊಲೀಸರಿದ್ದಾರೆ. ಪೊಲೀಸರಿಗೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದೇ ಆಶ್ಚರ್ಯ. ಅಲ್ಲಿ ನೋಡಿ, ಅಲ್ಲಿ ದಾಂಧಲೆ ನಡೆಸ್ತಾ ಇರೋದು. ಅದು ಏನೇ ಕೋಪ ಇರಲಿ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ತಾನೆ. ನಡು ರೋಡಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ಬಿಡ್ಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನೋ, ಕಂಟ್ರೋಲಿಗೆ ಬರ್ತಾ ಇಲ್ಲ ಅವರಿಬ್ರು. ಪೊಲೀಸರಲ್ಲಿ ಇದ್ರು ಅವ್ರು ಸುಮ್ಮನಿದಾರಪ್ಪ. ಆತಗೆ ಕಾನ್ಸ್ಟೇಬಲ್ ಇದ್ದಾರಲ್ಲಿ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಅಜಯ್ ನೀಡ್ತಾರೆ. ಅಜಯ್, ಏನಾಗಿದ್ದು ಮತ್ತೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ತು ಇದು ಕೇಸು? ಈಗ ನೋಡ್ತಾ ಇದ್ವಿ, ಹಲವು ದಿನಗಳಿಂದ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಕೂಡ ಹೆಚ್ಚಾಗಿ ಆಗ್ತಿದೆ. ಪೊಲೀಸರು ಎಷ್ಟೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡ್ರು ಕೂಡ ಈ ರೋಡ್ ರೇಜ್ ಪ್ರಕರಣವನ್ನ ಕಂಟ್ರೋಲ್ ಮಾಡುವಂತ ಕೆಲಸಗಳನ್ನ ಪೊಲೀಸರು ಎಲ್ಲ ಒಂದ್ ಕಡೆ ಅವ್ರಿಗೆ ಆಗ್ತಿಲ್ಲ ಅನ್ಸುತ್ತೆ. ಇವತ್ತು ಕೂಡ ಅಂದ್ರೆ 2 ದಿನಗಳ ಹಿಂದೆ ಅಷ್ಟೇ ಈ ಒಂದು ವಿಡಿಯೋ ಸಿಕ್ಕಿದೆ. ಅಂದ್ರೆ 2 ದಿನಗಳ ಹಿಂದೆ ನಡೆದಿರುವಂತ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಓವರ್ಟೇಕ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಕಾರುಗಳ ಚಾಲಕರು ಇಬ್ರು ಕೂಡ ಹೊಡೆದಾಟವನ್ನ ನಡೆಸ್ಕೊಂಡಿದ್ದಾರೆ. ಆದ್ರೆ ಒಬ್ಬ ಕ್ಯಾಬ್ ಡ್ರೈವರ್ ಏನಿದ್ದಾನೆ ಆತ ಎಂದಿನ ಮಾಮೂಲಿ ಕಾರ್ನಲ್ಲೇ ಕೂತ್ಕೊಂಡು ಇದು ಏರ್ಪೋರ್ಟ್ ನಿಂದ ನೇರವಾಗಿ ಬೆಂಗಳೂರು ಕಡೆಗೆ ಬರ್ತಿದ್ದ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಗಲಾಟೆ ಶುರು ಆಗಿದೆ. ಅಂದ್ರೆ ಓವರ್ಟೇಕ್ ಮಾಡುವಂತ ವಿಚಾರಕ್ಕೆ ಕ್ಯಾಬ್ ಹಿಂದೆಡೆ ಬರ್ತಿದ್ದಂತ ವೈಟ್ ಬೋರ್ಡ್ ಗಾಡಿಯ ಚಾಲಕ ಏನ್ ಮಾಡ್ತಾನೆ, ಕಂಟಿನ್ಯೂ ಆಗಿ ಹಾರನ್ನ ಹೊಡಿತಾ ಇರ್ತಾನೆ. ಹೀಗಾಗಿ ಈತ ಕೂಡ ಕ್ಯಾಬ್ ಡ್ರೈವರ್ ಕೂಡ ಬೈದಿರ್ತಾನೆ, ಯಾಕೆ ಇಷ್ಟೊಂದು ಹಾರನ್ನು ಹೊಡಿತಾ ಇದೆಯಾ ಏನಕ್ಕೆ ಅಂತ ಹೇಳ್ಬಿಟ್ಟು. ಅದೇ ವಿಚಾರಕ್ಕೆ ಈ ನಂತರ ಕ್ಯಾಬ್ ಡ್ರೈವರ್ನ ವೈಟ್ ಬೋರ್ಡ್ ಡ್ರೈವರ್ ನೇರವಾಗಿ ಓವರ್ಟೇಕ್ ಅನ್ನ ಮಾಡ್ತಾನೆ. ನಂತರ ಇಳಿದು ಬಂದು ಆತನ ಜೊತೆ ಆತನ ಸ್ನೇಹಿತನ ಸೇರಿ ಆ ಡ್ರೈವರ್ಗೆ ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾನೆ. ನಂತರ ಅಲ್ಲೇ ಇದ್ದಂತ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಬಂದು ಇಬ್ಬರನ್ನು ಕೂಡ ಸಮಾಧಾನ ಪಡಿಸಿ ಹೊರಗೆ ಕಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ತೀರಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕ್ಯಾಬ್ ಡ್ರೈವರ್ಗೆ ಹಲ್ಲೆಯನ್ನ ಮಾಡಿ ಕೊಳಪಟ್ಟಿಗೆ ಹಾಕಿ ಕೈ ಹಾಕಿ ಮತ್ತೊಂದು ಏಟನ್ನು ಕೂಡ ಕೊಡ್ತಾನೆ. ಆ ನಂತರ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಆತ ಇಮಿಡಿಯೇಟ್ ಆಗಿ ಅಲ್ಲಿಂದ ಕಾರನ್ನ ತೆಗೆದುಕೊಂಡು ಹೋಗ್ತಾನೆ. ಸದ್ಯ ಈ ಒಂದು ವಿಡಿಯೋ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ವೈರಲ್ ಆಗ್ತದೆ. ಈಗಾಗಲೇ ಸಂಚಾರಿ ಪೊಲೀಸರು ಕೂಡ ಗಾಡಿ ನಂಬರ್ ಯಾವ್ದು ಅಂತ ಹೇಳಿ ಈ ಗಾಡಿ ನಂಬರ್ನ ಟ್ರೇಸ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ.